ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ ರೋಡ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ಕನ್ನು ತಿಳಿಸ್ಕೊಡ್ತೀನಿ. ಹೌದು, ಏನು ಅಂತ ಕೇಳ್ತೀರಾ ಅಂದರೆ, ಸೊ ಈ ಥರ ಇರುವಂತಹ ಫೋಟೋ ನಿಮ್ಮ ಫ್ರೆಂಡ್ಸ್ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮಗೆ ಯಾರಾದರೂ ಒಬ್ಬ ಆ್ಯಕ್ಟರ್ ಇಷ್ಟ ಅಂತ ಹೇಳಿದ್ರೆ, ಸೊ ಅವರ ಒಂದು ಫೋಟೋನ ಸೊ ಗೈಸ್, ಈ ರೀತಿಯಾಗಾದರೆ ನೀವು ಮಾಡ್ಬೋದು ವಿಡಿಯೋ ರೀತಿಯಾಗಿ. ಸೊ ನಿಮ್ಮ ಫ್ರೆಂಡ್ಸ್ ಫೋಟೋನ ಈ ರೀತಿಯಾಗಿ ಮಾಡಿ ಅವ್ರಿಗೆ ಕಳಿಸಿದ್ರ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಗ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದು ನಾರ್ಮಲ್ ಫೋಟೋನ ಈ ರೀತಿಯಾಗಿ ಒಂದು ಹಾಡು ಹೇಳೋ ರೀತಿಯಾಗಿ, ಅದೇ ರೀತಿಯಾಗಿ ತುಂಬ ಫನ್ ಎಫೆಕ್ಟ್ಗಳಾದರೆ ಇರುವಂಥದ್ದು. ಸೊ ಈ ಒಂದು ಅಪ್ಲಿಕೇಶನ್ನ ಬಗ್ಗೆ ನಾನು ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ನಿಮಗೆ ಮಾಹಿತಿ ಆದರೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದು ಲೈಕ್ ನಮ್ಮನ್ನು ಮೋಟಿವ್ ಮಾಡುತ್ತೆ. ಇದೇ ಥರದ ಹೆಚ್ಚು ವಿಡಿಯೋಗಳಾದರೆ ನಿಮಗೋಸ್ಕರ ತೊಗೊಂಬರ್ಲಿಕ್ಕೆ ಟ್ರೈ ಮಾಡ್ತಿರ್ತೀವಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ನಲ್ಲಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸೊ ಎಲ್ಲರೂ ಸಹ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ನೈಸ್, ಗುಡ್, ಸೂಪರ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ಥರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ಏನೇ ಡೌಟ್ಸ್ ಇದ್ರು ಇನ್ಸ್ಟಾಗ್ರಾಮಲ್ಲಿ ನಾನು ಇರ್ತೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬಂದು ಫಾಲೋ ಮಾಡಿ, ಮೆಸೇಜ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಒಂದು ಬಾರಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಒಂದು ಜಾಗದಲ್ಲಿ ಸೈಬರ್ ಕನ್ನಡಿಗ ಅಂತ ಇದೆಯಲ್ವಾ, ಸೊ ಇದನ್ನಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಓಪನ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ಕೊಡುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಫಸ್ಟಲ್ಲಿ ಒಂದು ಪೋಸ್ಟ್ ಆದರೆ ಇರುವಂಥದ್ದು. ಒಂದು ವೇಳೆ ಒಂದು ಪೋಸ್ಟ್ ಅನ್ನೋದು ಫಸ್ಟ್ ಅಲ್ಲ ಅಂತ ಹೇಳಿದ್ರೆ ಹೌ ಟು ಕ್ರಿಯೇಟ್ ಫೋಟೋ ಆನಿಮೇಷನ್ ಅಂತ ಇದೆಯಲ್ವಾ, ಸೊ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿದ್ರೆ 100% ನಿಮ್ಗೆ ಅದ್ರೆ ಸಿಗುತ್ತೆ. ಸೊ ನಂತರ ನೀವು ಆದ್ರೆ ಓಪನ್ ಮಾಡಿ ಗಾಯ್ಸ್. ಸೊ ಗಾಯ್ಸ್, ಒಂದು ಬಾರಿ ಓಪನ್ ಮಾಡಿ ಈ ತರ ಕೆಳಗಡೆಗೆ ಸ್ಕ್ರೋಲ್ ಮಾಡ್ಕೊಂಡ್ಬಂದ್ರೆ ಸೊ ಒಂದು ಜಾಗದಲ್ಲಿ ಗಮನಿಸಬಹುದು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಆದ್ರೆ ಇರುವಂತದ್ದು ಬ್ಲೂ ಲಿಂಕ್ ಅಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಒಂದು ಬಾರಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಒಂದು ಬಾರಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಿ ಬರುವಂತದ್ದು ಈ ಒಂದು ಜಾಗದಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬ್ಯಾಕ್ ಫೋಟೋ, ಸೊ ಈ ರೀತಿಯಾಗಿ ಗಮನಿಸ್ತಿರ್ಬೋದು ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಅನ್ನೋದು ಓಪನ್ ಆಗಿರುವಂಥದ್ದು. ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಫೋಟೋ ತಗೊಂಡು ಸಹ ಈ ಥರ ಆನಿಮೇಷನ್ ಅಂದರೆ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ಯಾಲರಿಯಲ್ಲಿರುವಂತಹ ಫೋಟೋನು ಸಹ ನೀವು ಆದರೆ ಆನಿಮೇಷನ್ ಆಗಿ ಕ್ರಿಯೇಟ್ ಮಾಡ್ಬೋದು. ಈಗ ಜಸ್ಟ್ ಈ ಒಂದು ಜಾಗದಲ್ಲಿ ಗ್ಯಾಲರಿ ಆಪ್ಷನ್ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ ಅಲೋ ಮಾಡಿ. ಸೊ ಗೈಸ್, ನಿಮಗೆ ಇಷ್ಟ ಆದಂತಹ ಫೋಟೋನ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮಗೆ ಇಷ್ಟ ಆಗಿರುವಂತಹ ಆ್ಯಕ್ಟರ್ ಫೋಟೋ ಯಾರ್ದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಾದರೆ ಕ್ರಾಪ್ ಆದರೆ ಮಾಡ್ಕೊಬೇಕಾಗುತ್ತೆ ನೀವು. ಸೊ ಈ ಥರ ಅಡ್ಜಸ್ಟ್ ಆದರೆ ಮಾಡ್ಕೊಬೇಕಾಗುತ್ತೆ. ಈ ಒಂದು ಜಾಗದಲ್ಲಿ ಕ್ರಾಪ್ ಅಂತ ಒಂದು ಆಪ್ಷನ್ ಆದರೆ ಇರುವಂಥದ್ದು, ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಆಗಿದ್ರೆ ಬರುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸಬಹುದು ಸ್ಟಾರ್ಟ್ ಲಿಪ್ ಸಿಂಕಿಂಗ್ ಅಂತ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಪಾಪ್ಯುಲರ್ ಅಂತ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಅಂದರೆ ಪ್ರೆಸೆಂಟ್ ಯಾವುದು ವೈರಲ್ ಆಗ್ತಿದೆಯೋ ಅದೆಲ್ಲ ಸಹ ಈ ಒಂದು ಜಾಗದಲ್ಲಿ ಬರ್ತಿರುತ್ತೆ. ಇಲ್ಲ ನಮಗೆ ನಾವು ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸೊ ಟಿಕ್ಟಾಕ್ದಾಗಿರ್ಬೋದು ಅಥವಾ ಕಿಡ್ಸ್, ಅದೇ ರೀತಿಯಾಗಿ ಇಂಡಿಯಾ, ಸೊ ತುಂಬ ರೀತಿಯಾದಂಥ ಆಪ್ಷನ್ಸ್ ಆದರೆ ಇರುವಂಥದ್ದು. ಸೊ ನೀವು ಎಲ್ಲವನ್ನೂ ಸಹ ಟ್ರೈ ಮಾಡಿ ನೋಡ್ಬೋದು. ನಾನೀಗ ಪಾಪ್ಯುಲರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ನೋಡ್ತಿರ್ಬೋದು ಟ್ರೈ ಅಂತ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದಾಗ ಈ ಒಂದು ಜಾಗದಲ್ಲಿ ಗಮನಿಸ್ಬೋದು ತುಂಬ ರೀತಿಯಾದಂಥ ಸಾಂಗ್ಸ್ ಆದರೆ ಬರುವಂಥದ್ದು. ಸೊ ಅಂದರೆ ಅವರು ಯಾವ ರೀತಿಯಾದಂಥ ಸಾಂಗ್ ಆಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಬರುತ್ತೆ ಅಲ್ವಾ, ಆ ಒಂದು ಸಾಂಗ್ನ ನಾವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಈಗ ಜಸ್ಟ್ ನಾನು ಪ್ಲೇ ಮಾಡಿ ಸಹ ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ಸೊ ಈ ರೀತಿಯಾಗಿ ಒಂದು ಸಾಂಗ್ನಾದರೆ ಸೆಲೆಕ್ಟ್ ಆದರೆ ಮಾಡ್ಕೊಬೋದು. ಸೊ ನಿಮಗೆ ಯಾವ ಒಂದು ಸಾಂಗ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಡಬ್ಲ್ಯೂ ಅಂತ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಇದನ್ನು ಟಿಕ್ ಮಾಡಿಕೊಂಡು ಸೊ ನಂತರ ಇಲ್ಲಿ ಕ್ರಿಯೇಟ್ ಡ್ಯೂಯೆಟ್ ಅಂತ ಇದೆಯಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವೇ ಗಮನಿಸ್ಬೋದು ಇಲ್ಲಿ. ಸೊ ಇಲ್ಲಾದರೆ ಗಮನಿಸ್ತಿದ್ದೀರಾ ಈ ರೀತಿಯಾಗಿ ಒಂದು ಸಾಂಗ್ ಅನ್ನೋದು ಸಹ ಬರುತ್ತೆ. ಸೊ ನೀವು ಇದನ್ನು ಇಲ್ಲಿಂದ ಸೇವ್ ಸಹ ಮಾಡ್ಕೊಬೋದು. ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಶೇರ್ ಅಂತ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸಲ್ಲಿ ಅಥವಾ ನಿಮ್ಮ ಪರ್ಟಿಕ್ಯುಲರ್ ಫ್ರೆಂಡ್ಗೆ ಯಾರಿಗಾದ್ರೂ ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸೆಂಡ್ ಸಹ ನೀವು ಆದರೆ ಮಾಡ್ಬೋದು. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಆನಿಮೇಷನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ತಿಳಿದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.